ನಮಸ್ಕಾರ ಬಂಧುಗಳೇ, ನಿತ್ಯ ಸಮೃದ್ಧಿ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು 2026ರ ಆಗಸ್ಟ್ ತಿಂಗಳು ಧನುಸು ರಾಶಿಯವರಿಗೆ ಹೇಗಿರಲಿದೆ ಎಂಬುದನ್ನು ಸಂಪೂರ್ಣವಾಗಿ ಸವಿಸ್ತಾರವಾಗಿ ತಿಳಿಯಲಿದ್ದೇವೆ. ಆಗಸ್ಟ್ ತಿಂಗಳು ಧನುಸು ರಾಶಿಯವರ ಜೀವನದಲ್ಲಿ ಹಲವು ಪ್ರಮುಖ ಬದಲಾವಣೆಗಳನ್ನು ತರಲಿದೆ. ನಿಮಗಾಗಲೇ ತಿಳಿದಿರುವಂತೆ ಪ್ರಸ್ತುತ ಗುರುಗ್ರಹವು ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುತ್ತಿದ್ದು ಆಗಸ್ಟ್ 12ರವರೆಗೆ ಅಸ್ತಂಗತ ಸ್ಥಿತಿಯಲ್ಲಿರುತ್ತಾನೆ. ಮತ್ತೊಂದೆಡೆ ಶನಿದೇವನು ನಿಮ್ಮ ರಾಶಿಗೆ 4ನೇ ಮನೆಯಲ್ಲಿ ವಕ್ರಿಯಾಗಿದ್ದಾನೆ, ಅಂದರೆ ಕಂಟಕ ಶನಿ ಪ್ರಭಾವ. ಹಾಗಾದರೆ ಈ ಗ್ರಹಗಳ ಸಂಚಾರದಿಂದ ನಿಮ್ಮ ಉದ್ಯೋಗ, ಆರ್ಥಿಕ ಸ್ಥಿತಿ, ಕುಟುಂಬ, ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದ ಮೇಲೆ ಏನೆಲ್ಲ ಪರಿಣಾಮಗಳು ಬೀರಲಿದೆ? ಈ ತಿಂಗಳಲ್ಲಿ ನೀವು ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ್ಯಾವುವು ಮತ್ತು ಕೈಗೊಳ್ಳಬೇಕಾದ ಸರಳ ಪರಿಹಾರಗಳೇನು? ಈ ಎಲ್ಲ ವಿವರಗಳನ್ನು ಈ ವಿಡಿಯೋದಲ್ಲಿ ಹಂತ ಹಂತವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಗ್ರಹಗಳ ಸಂಚಾರ ಮತ್ತು ರಾಶಿಫಲದ ಹಿನ್ನೆಲೆ. ಬನ್ನಿ ಮೊದಲಿಗೆ ಈ ಆಗಸ್ಟ್ ತಿಂಗಳ ಪ್ರಮುಖ ಗ್ರಹಗಳ ಸ್ಥಿತಿಯನ್ನು ತಿಳಿಯೋಣ. ರಾಶ್ಯಾಧಿಪತಿ ಗುರು. ನಿಮ್ಮ ರಾಶ್ಯಾಧಿಪತಿಯಾದ ಗುರು ಗ್ರಹವು 8ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿದ್ದರೂ ಆಗಸ್ಟ್ 12ರವರೆಗೆ ಸೂರ್ಯನ ಸಾಮೀಪ್ಯದಿಂದ ಅಸ್ತಂಗತನಾಗಿರುತ್ತಾನೆ ಮತ್ತು ವಕ್ರ ಸ್ಥಿತಿಯಲ್ಲಿರುತ್ತಾನೆ. ಶನಿ ಗ್ರಹ ಮೀನ ರಾಶಿಯಲ್ಲಿ ಅಂದರೆ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿದ್ದು ಜುಲೈ 27ರಿಂದ ವಕ್ರ ನಡೆ ಪ್ರಾರಂಭಿಸುತ್ತಿದ್ದಾನೆ. ಇದನ್ನು ಕಂಟಕ ಶನಿ ಕಾಲವೆನ್ನಲಾಗುತ್ತದೆ. ಸೂರ್ಯ ಗ್ರಹ ತಿಂಗಳ ಆರಂಭದಲ್ಲಿ 8ನೇ ಮನೆಯಲ್ಲಿದ್ದು ಆಗಸ್ಟ್ 17ರ ಸುಮಾರಿಗೆ ನಿಮ್ಮ ಭಾಗ್ಯಸ್ಥಾನವಾದ 9ನೇ ಮನೆಗೆ ಅಂದರೆ ಸಿಂಹ ರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ರಾಹು ಮತ್ತು ಕೇತು. ರಾಹು 3ನೇ ಮನೆಯಲ್ಲಿ ಅಂದರೆ ಧೈರ್ಯ ಪರಾಕ್ರಮ ಸ್ಥಾನ ಮತ್ತು ಕೇತು 9ನೇ ಮನೆಯಲ್ಲಿದ್ದಾನೆ. ಈ ಗ್ರಹಗತಿಗಳನ್ನು ನೋಡಿದರೆ ಆಗಸ್ಟ್ ತಿಂಗಳ ಮೊದಲಾರ್ಧ ಆಗಸ್ಟ್ 1ರಿಂದ 15ರವರೆಗೆ ಸ್ವಲ್ಪ ಸವಾಲಿನಿಂದ ಕೂಡಿದ್ದು ತಾಳ್ಮೆಯನ್ನು ಪರೀಕ್ಷಿಸುತ್ತದೆ. ಆದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಸೂರ್ಯನು ಶುಭ ಸಂಚಾರದಿಂದ ಹಲವು ಕೆಲಸಗಳು ವೇಗ ಪಡೆದುಕೊಳ್ಳಲಿದೆ. ಉದ್ಯೋಗ ಮತ್ತು ವ್ಯಾಪಾರ. ಈಗ ನಿಮ್ಮ ಉದ್ಯೋಗ ಮತ್ತು ವೃತ್ತಿ ಜೀವನದ ಕಡೆಗೆ ಗಮನ ಹರಿಸೋಣ. ಉದ್ಯೋಗಿಗಳಿಗೆ 4ನೇ ಮನೆಯಲ್ಲಿ ಶನಿ ವಕ್ರಿಯಾಗಿರುವುದರಿಂದ ಮತ್ತು 8ರಲ್ಲಿ ಗುರು ಇರುವುದರಿಂದ ಕೆಲಸದ ಸ್ಥಳದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಮೇಲಾಧಿಕಾರಿಗಳೊಂದಿಗೆ ಅಥವಾ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳು ಬರಬಹುದು. ನೀವು ಮಾಡಿದ ಶ್ರಮಕ್ಕೆ ತಕ್ಷಣದ ಮೆಚ್ಚುಗೆ ಸಿಗದೇ ಇರಬಹುದು, ಆದರೆ ನಿರಾಶರಾಗಬೇಡಿ. ಆಗಸ್ಟ್ 17ರ ನಂತರ ಸೂರ್ಯನ ಗೋಚಾರ ಫಲದಿಂದ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ. ಆಡಳಿತಾತ್ಮಕ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ. ಯಾವುದೇ ಕಾರಣಕ್ಕೂ ಈ ತಿಂಗಳಲ್ಲಿ ಉದ್ವೇಗಕ್ಕೆ ಒಳಗಾಗಿ ಪ್ರಸ್ತುತ ಕೆಲಸಕ್ಕೆ ರಾಜೀನಾಮೆ ನೀಡುವ ನಿರ್ಧಾರ ತೆಗೆದುಕೊಳ್ಳಬೇಡಿ. ವ್ಯಾಪಾರಿಗಳಿಗೆ ವ್ಯಾಪಾರ ವಹಿವಾಟು ನಡೆಸುತ್ತಿರುವ ಧನುಸ್ಸು ರಾಶಿಯವರಿಗೆ ಈ ತಿಂಗಳು ಸಾಧಾರಣವಾದ ಲಾಭ ತರಲಿದೆ. ರಾಹು 3ನೇ ಮನೆಯಲ್ಲಿರುವುದರಿಂದ ನಿಮ್ಮ ಧೈರ್ಯ ಮತ್ತು ಹೊಸ ತಂತ್ರಗಳು ಕೆಲಸ ಮಾಡುತ್ತದೆ. ಆದರೆ 8ನೇ ಮನೆಯ ಗುರುವಿನ ಪ್ರಭಾವದಿಂದ ಹೊಸ ಯೋಜನೆಗಳಲ್ಲಿ ದೊಡ್ಡ ಮಟ್ಟದ ಬಂಡವಾಳ ಹೂಡುವ ಮುನ್ನ 2 ಬಾರಿ ಯೋಚಿಸಿ. ಪಾಲುದಾರಿಕೆ ಬಿಸಿನೆಸ್ನಲ್ಲಿದ್ದರೆ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಆರ್ಥಿಕ ಸ್ಥಿತಿ ಮತ್ತು ಹೂಡಿಕೆ. ಇನ್ನು ಆರ್ಥಿಕ ಸ್ಥಿತಿ ಹೇಗಿರಲಿದೆ ಎಂದು ನೋಡುವುದಾದರೆ ಖರ್ಚು ಮತ್ತು ಆದಾಯ. ಆಗಸ್ಟ್ ತಿಂಗಳಲ್ಲಿ ಹಣದ ಹರಿವು ಇರಲಿದೆಯಾದರೂ ನಿರೀಕ್ಷಿತ ಮೂಲಗಳಿಂದ ಬರುವ ಹಣ ಸ್ವಲ್ಪ ವಿಳಂಬವಾಗಬಹುದು. ಮನೆಯ ನವೀಕರಣ, ವಾಹನ ದುರಸ್ತಿ ಅಥವಾ ಕುಟುಂಬದ ಹಿರಿಯ ಆರೋಗ್ಯಕ್ಕಾಗಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಅನಿರೀಕ್ಷಿತ ಧನಲಾಭ. 8ನೇ ಮನೆಯಲ್ಲಿ ಗುರು ಇರುವುದರಿಂದ ವಿಮೆ, ಹಳೆಯ ಹೂಡಿಕೆಗಳು ಅಥವಾ ಪಿತ್ರಾರ್ಜಿತ ಆಸ್ತಿಯ ವಿಷಯದಲ್ಲಿ ಧನಾತ್ಮಕ ಸುದ್ದಿಗಳು ಸಿಗುವ ಸಾಧ್ಯತೆ ಇದೆ. ಸಲಹೆಗಳು. ಷೇರು ಮಾರುಕಟ್ಟೆ ಅಥವಾ ಊಹಾತ್ಮಕ ಹೂಡಿಕೆಗಳಲ್ಲಿ ಈ ತಿಂಗಳು ದೊಡ್ಡ ರಿಸ್ಕ್ ತೆಗೆದುಕೊಳ್ಳಬೇಡಿ. ಹಣ ಸಾಲ ಕೊಡುವುದು ಅಥವಾ ಜಮೀನು ಮತ್ತು ಆಸ್ತಿ ಖರೀದಿಯಲ್ಲಿ ಆತುರದ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬೇಡಿ. ಕುಟುಂಬ ಮತ್ತು ಸಂಬಂಧಗಳು. ಮುಂದಿನ ಪ್ರಮುಖ ಭಾಗ ಕುಟುಂಬ ಮತ್ತು ಪ್ರೇಮ ಜೀವನ. ಕುಟುಂಬ ಜೀವನ. 4ನೇ ಮನೆಯ ಕಂಟಕ ಶನಿಯ ಪ್ರಭಾವ ಗೃಹ ವಾತಾವರಣದ ಮೇಲೆ ಬೀರುತ್ತದೆ. ಮನೆಯಲ್ಲಿ ತಾಯಿ ಅಥವಾ ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಸಣ್ಣ ವಿಷಯಗಳಿಗೆ ಮನೆಯಲ್ಲಿ ಮಾತಿಗೆ ಮಾತು ಬೆಳೆಸಬೇಡಿ. ತಾಳ್ಮೆ ಮತ್ತು ಸೌಮ್ಯ ಮಾತುಗಳನ್ನು ಈ ತಿಂಗಳು ನಿಮ್ಮ ಕುಟುಂಬದ ನೆಮ್ಮದಿಯನ್ನು ಕಾಪಾಡುತ್ತದೆ.
ದಾಂಪತ್ಯ ಹಾಗೂ ಪ್ರೇಮ ಜೀವನ. ದಂಪತಿಗಳ ನಡುವೆ ಪರಸ್ಪರ ಗ್ರಹಿಕೆ ಮುಖ್ಯ. ಆಗಸ್ಟ್ 12ರ ನಂತರ ಗುರು ಉದಯವಾದಾಗ ವೈವಾಹಿಕ ಜೀವನದಲ್ಲಿದ್ದ ಗೊಂದಲಗಳು ತಿಳಿಯಾಗಲಿವೆ. ಪ್ರೇಮಿಗಳಿಗೆ ತಿಂಗಳ ದ್ವಿತೀಯಾರ್ಧದಲ್ಲಿ ಅನುಕೂಲಕರವಾಗಿದೆ, ಆದರೆ ಮಾತುಗಳಲ್ಲಿ ಸ್ಪಷ್ಟತೆ ಇರಲಿ. ಆರೋಗ್ಯ ಮತ್ತು ವಿದ್ಯಾರ್ಥಿಗಳು. ಈಗ ಆರೋಗ್ಯ ಮತ್ತು ವಿದ್ಯಾಭ್ಯಾಸದ ಕುರಿತು ವಿವರಗಳನ್ನು ನಾವು ಈಗ ತಿಳಿಯೋಣ. ಆರೋಗ್ಯ. 8ನೇ ಮನೆಯ ಸೂರ್ಯ ಗುರು ಸಂಚಾರ ಮತ್ತು ವಕ್ರ ಶನಿಯಿಂದಾಗಿ ಜೀರ್ಣಾಂಗ ವ್ಯೂಹದ ಸಮಸ್ಯೆಗಳು, ಪಿತ್ತವಿಕಾರ ಅಥವಾ ಕಾಲಿನ ನೋವು ಕಾಡಬಹುದು. ಮಾನಸಿಕ ಒತ್ತಡ ನಿವಾರಣೆಗೆ ಯೋಗ ಮತ್ತು ಧ್ಯಾನ ಅಭ್ಯಾಸ ಮಾಡಿ. ವಾಹನ ಚಾಲನೆ ಮಾಡುವಾಗ ಮತ್ತು ಪ್ರಯಾಣದಲ್ಲಿ ಜಾಗೃತಿ ಇರಲಿ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧರಾಗುತ್ತಿರುವವರು, ಧನಸ್ಸು ರಾಶಿಯ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಏಕಾಗ್ರತೆ ಅಗತ್ಯ. 3ನೇ ಮನೆಯ ರಾಹು ನಿಮಗೆ ಉತ್ಸಾಹ ನೀಡಿದರೂ ಮನಸ್ಸು ಚಂಚಲಗೊಳ್ಳದಂತೆ ನೋಡಿಕೊಳ್ಳಿ. ದೈನಂದಿನ ಅಧ್ಯಯನದಲ್ಲಿ ಶಿಸ್ತು ಪಾಲಿಸಿದರೆ ನವೆಂಬರ್ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಪಡೆಯಬಹುದು. ಅದೃಷ್ಟದ ದಿನಗಳು ಮತ್ತು ಪರಿಹಾರಗಳು. ಕೊನೆಯದಾಗಿ, ಈ ತಿಂಗಳನ್ನು ಧನಾತ್ಮಕವಾಗಿಸಲು ನೀವು ಮಾಡಬೇಕಾದ ಸರಳ ಆದರೆ ಶಕ್ತಿಶಾಲಿ ಪರಿಹಾರಗಳು. ಹನುಮಾನ್ ಚಾಲಿಸಾ ಪಠಣ. ಪ್ರತಿದಿನ ಅಥವಾ ಮಂಗಳವಾರ ಹಾಗೂ ಶನಿವಾರ ಹನುಮಾನ್ ಚಾಲಿಸಾ ಪಠಿಸಿ. ಇದು 4ನೇ ಮನೆಯ ಕಂಟಕ ಶನಿಯ ಪ್ರಭಾವವನ್ನು ಶಮನಗೊಳಿಸುತ್ತದೆ. ವಿಷ್ಣು ಸಹಸ್ರನಾಮ. ರಾಶ್ಯಾಧಿಪತಿ ಗುರುವಿನ ಅನುಗ್ರಹಕ್ಕಾಗಿ ಪ್ರತಿದಿನ ಬೆಳಿಗ್ಗೆ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಅಥವಾ ಆಲಿಸಿ. ದಾನ. ಗುರುವಾರಗಳಂದು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಮಾಡಿ ಅಥವಾ ದೇವಸ್ಥಾನದಲ್ಲಿ ಕಡಲೆಬೇಳೆ, ಹಳದಿ ವಸ್ತುಗಳನ್ನು ದಾನ ಮಾಡಿ. ಪ್ರಮುಖ ಮಾಹಿತಿ. ಅದೃಷ್ಟದ ದಿನಗಳು ಆಗಸ್ಟ್ 5, 14, 18, 23 ಮತ್ತು 27. ಎಚ್ಚರಿಕೆಯ ದಿನಗಳು ಆಗಸ್ಟ್ 9, 10, 11 ಮತ್ತು 21. ಈ ದಿನಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಅದೃಷ್ಟದ ಬಣ್ಣ ಹಳದಿ ಮತ್ತು ಕೇಸರಿ. ಧನಸ್ಸು ರಾಶಿಯವರೇ, ಯಾವುದೇ ಹೆದರಿಕೆಯ ಅಗತ್ಯವಿಲ್ಲ. ಶ್ರಮ ಮತ್ತು ತಾಳ್ಮೆಯಿಂದ ಕೆಲಸ ಮಾಡಿದರೆ ಈ ಆಗಸ್ಟ್ ತಿಂಗಳು ನಿಮಗೊಂದು ಉತ್ತಮ ಕಲಿಕೆಯನ್ನು ಮತ್ತು ಸುಧಾರಣೆಯನ್ನು ತರಲಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಧನಸ್ಸು ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಈ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸರ್ವೇ ಜನಂ ಸುಖಿನೋ ಭವಂತು. ಧನ್ಯವಾದಗಳು. ಶುಭವಾಗಲಿ.